ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಈ ಒಂದು ವಿಡಿಯೋ ತಮಗೇನಾದ್ರು ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಇದುವರೆಗೂ ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ವಿಡಿಯೋ ಬಗ್ಗೆ ಏನೇ ಅನಿಸಿಕೆ ಇದ್ದರೂ ಕೂಡ ಕಮೆಂಟ್ ಮುಖಾಂತರ ನೀವು ನಮ್ಮ ಜೊತೆ ಶೇರ್ ಮಾಡ್ಬೋದು ಸ್ನೇಹಿತರೆ. ಸೊ ಬನ್ನಿ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಬಡತನ ಎನ್ನುವ ಕಾಯಿಲೆಗೆ ದುಡಿಮೆ ಒಂದೇ ಔಷಧಿ. ಸ್ನೇಹಿತರೆ, ನಮಗೆ ಯಾವುದೇ ಕಾಯಿಲೆ ಬರ್ಬೋದು, ಏನೇ ಇರ್ಬೋದು, ಎಲ್ಲದಕ್ಕೂ ಒಂದಲ್ಲ ಒಂದು ಪರಿಹಾರ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ? ಹಾಗೆಯೇ ನಾವು ಶ್ರೀಮಂತರಾಗಬೇಕು ಅಥವಾ ನಾವು ಬಡವರಾಗಿದ್ದೀವಿ ಅಂದರೆ ಪ್ರತಿಯೊಂದಕ್ಕೂ ಕೂಡ ಕಾರಣ ನಾವೇ ಆಗಿರ್ತೀವಿ. ಅದೇ ರೀತಿಯಾಗಿ ನಾವು ಇನ್ನು ಬಡವರಾಗೇ ಇದ್ದೀವಿ, ಇನ್ನು ಬಡವರಾಗ್ತಾನೇ ಇದ್ದೀವಿ ಅಂತ ಅಂದಾಗ ನಿಮ್ಮ ದುಡಿಮೆ ಕಡಿಮೆ ಆಗಿರಬಹುದು, ಅಥವಾ ನೀವು ಎಷ್ಟೇ ಕಷ್ಟಪಟ್ಟರೂ ಕೂಡ ಕೆಲವೊಮ್ಮೆ ನಿಮಗೆ ತಕ್ಕಂತಹ ಪ್ರತಿಫಲ ಸಿಗದೆ ಕೂಡ ಇರಬಹುದು. ಆದರೆ ಖಂಡಿತವಾಗ್ಲೂ ಒಂದಲ್ಲ ಒಂದಿನ ಆ ಒಂದು ಬಡತನದಿಂದ ಹೊರಬರುವಂತಹ ಪರಿಸ್ಥಿತಿ ಆಗ್ಬೋದು, ಆ ಒಂದು ಸಂದರ್ಭ ಆಗ್ಬೋದು, ನಮಗೂ ಕೂಡ ಬಂದೇ ಬರುತ್ತೆ. ಆದರೆ ದಯವಿಟ್ಟು ತಾಳ್ಮೆ ಅನ್ನೋದು ತುಂಬಾ ಮುಖ್ಯ. ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಈ ತಾಳ್ಮೆ ಅನ್ನೋ ಪದನ ಉಪಯೋಗಿಸ್ತಾನೆ ಇರ್ತೀನಿ. ಬಿಕಾಸ್ ಮನುಷ್ಯರ ಎಲ್ಲ ಜೀವನದಲ್ಲೂ ಕೂಡ ಈ ಒಂದು ಅಂಶ ತುಂಬಾ ಮುಖ್ಯ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹಾಗಾಗಿ ಸೊ ಬಡತನ ಅನ್ನೋ ಕಾಯಿಲೆಗೆ ದುಡಿಮೆ ಒಂದೇ ಔಷಧಿ ಅನ್ನೋದು ಖಂಡಿತವಾಗ್ಲೂ 100% ನಿಜ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಯಾಕಂದರೆ ನಾವು ಬಡವರಾಗಿ ಹುಟ್ಟೋದು ತಪ್ಪಲ್ಲ, ಹಾಗೆ ಬಡವರಾಗಿ ಸಾಯೋದು ತಪ್ಪು ಅಂತ ಹೇಳ್ತಾರೆ ಅಲ್ವಾ? ಅದು 100% ನಿಜ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನಾವು ಹುಟ್ಟೋ ಪರಿಸ್ಥಿತಿ ಹೇಗೆ ಇರಬಹುದು, ಎಷ್ಟೇ ಬಡತನದಲ್ಲೇ ಹುಟ್ಟಿರ್ಬೋದು, ಹಾಗೆ ಅಲ್ಲಿಂದ ಹೊರಗಡೆ ಬರ್ತಾ ಅಂದರೆ ಆ ಬಡತನದಿಂದ ನಾವು ಹೊರಗಡೆ ಬರಬೇಕು ಅಂತ ಅಂದರೆ ಅದಕ್ಕೆ ತಕ್ಕಂತಹ ಒಂದು ಕಷ್ಟಗಳನ್ನು, ಹಾಗೆ ಏನು ಸಂದರ್ಭಗಳಿರುತ್ತೆ ಅದನ್ನು ನಾವು ಸೃಷ್ಟಿಸಬೇಕೇ ಹೊರತು ಬೇರೆ ಯಾರು ಬಂದು ನಮ್ಮ ಬಡತನದಿಂದ ಹೊರಬರೋಕ್ಕೆ ನಮಗೆ ಸಹಾಯ ಮಾಡೋದಿಲ್ಲ ಸ್ನೇಹಿತರೆ. ಅದು ಮಾತ್ರ ಖಂಡಿತವಾಗ್ಲೂ ನೀವು ನೆನಪಿಟ್ಕೊಳ್ಳೇಬೇಕಾಗುತ್ತೆ. ಸೊ ನೀವು ಬಡವರಾಗಿದ್ದೀರಾ ಅಥವಾ ನೀವು ಒಂದು ಸ್ಟೇಜಿಗೆ ಬರಬೇಕು ಅಥವಾ ನಿಮ್ಮಲ್ಲಿರುವಂತಹ ಬಡತನ ಕೆಲವೊಂದು ಪರಿಸ್ಥಿತಿಗಳಿಂದ ದೂರ ಬರಬೇಕು ಅಂತ ಅಂದರೆ ಅದಕ್ಕೆ ನೀವೇ ಕಷ್ಟಪಟ್ಟು ದುಡಿಬೇಕು. ನಿಮ್ಮ ಪರಿಸ್ಥಿತಿ ಏನಿದೆ, ನೀವು ಹೇಗೆ ದುಡಿದ್ರೆ ಎಲ್ಲಿಗೆ ಬರುತ್ತೆ ನಿಮ್ಮ ಸಿಚುವೇಶನ್ ಅನ್ನೋದ್ರ ಬಗ್ಗೆ ನಿಮ್ಗೆ ಅರಿವಿರಬೇಕು. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಈ ಬಡತನದಿಂದ ಹೊರಗೆ ಬರೋಕ್ಕೆ ಅಂತ ಹೇಳಿ ಕೆಲವೊಬ್ಬರು ಕೆಟ್ಟ ದಾರಿನ ಹಿಡಿತಾರೆ. ಹಾಗಾದರೆ ಬಡತನದಿಂದ ಹೊರಗೆ ಬರ್ಬೋದು ಆದರೆ ಒಂದು ನೆನ್ಪಿಟ್ಕೊಂಡಿರಿ, ಕೆಟ್ಟ ದಾರಿಯಲ್ಲಿ ನಾವು ಹೋಗಿ ಏನೇ ಕೆಲಸನ ಮಾಡಿದರೂ ಕೂಡ ಅದು ಯಾವತ್ತೂ ನಮಗೆ ಶಾಶ್ವತವಾಗಿ ನಮ್ಮ ಜೊತೆ ಇರೋದಿಲ್ಲ ಸ್ನೇಹಿತರೆ. ಅದು ಮಾತ್ರ 100% ನಿಜ ಅಂತಲೇ ಹೇಳ್ಬೋದು. ಅದು ಕ್ಷಣಿಕ ಕಾಲಕ್ಕೆ ನಿಮಗೆ ಒಂದು ಮನಸ್ಸಿಗೆ ನೆಮ್ಮದಿ, ಒಂದು ತೃಪ್ತಿ ಅಂತ ಅನ್ನಿಸ್ಬೋದು. ಆದರೆ ಲೈಫಲ್ಲಿ ಅದು ಲೈಫ್ ಲಾಂಗ್ ನಿಮ್ಮ ಜೊತೆನೇ ಇದ್ದು ಅದೇ ಖುಷಿ ನಿಮಗೆ ಸಿಗುತ್ತೆ ಅಂತ ಅಂದ್ಕೊಳ್ಳೋದು ಖಂಡಿತವಾಗ್ಲೂ ತಪ್ಪು ಅಂತಲೇ ಹೇಳ್ಬೋದು. ಇಷ್ಟು ಹೇಳ್ತಾ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ತಮಗೇನಾದ್ರು ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಕೂಡ ಮರಿಬೇಡಿ.